ಮೇಡಮ್ ಅವ್ರ ಹಾಂ ಸರ್ ನಮಸ್ಕಾರ. ಈಗ ನಾ ಇಲ್ಲಿ ಅಷ್ಟಕ್ಕೆ ಬಂದೀನಿ ರೀ. ಎಲ್ಲ ಮಕ್ಳ ಬಾಯಿನ ಕೇಳ್ಕೊಂಡ್ರಿ ಊಟದ್ದು ಅಲ್ಲಿ ಪ್ರತಿಯೊಂದು ಟೀಚರ್ ಹೆಂಗದ, ಮೇಡಮ್ ಅವ್ರದ ಹೆಂಗ್ರಿ, ಅಡುಗೆ ಮಾಡೋದು ಹೆಂಗದತ್ತೆ ಎಲ್ಲ ಕೇಳ್ದೆ. ಎಲ್ಲ ಚಲೋನೇ, ಮತ್ತು ನನ್ನ ಕಣ್ಣಿಗೆ ಚಲೋನೇ ಕಾಣಿಸ್ಯದ, ಎಲ್ಲ ಚಲೋನೇ ಅಂತ ಹೇಳ್ಯಾರ. ನಿಮ್ಮ ಅನಿಸಿಕೆ ಏನದ ನಾ ಕೇಳ್ಬೇಕಂತೇಳಿ ನಿಮ್ಮ ಕಡೆ ಬಂದೀನಿ. ಈಗ ನಿಮ್ಮ ಅನಿಸಿಕೆ ಏನದ ಮತ್ತು ಮಕ್ಕಳದೆಲ್ಲ ಇಲ್ಲಿ ಹೆಂಗಂದು ಸ್ವಲ್ಪ ನೀವು ಹೇಳ್ರಲ್ಲ ಗೊತ್ತಾಗಲಿ. ಆಯ್ತು ಸರ್. ಮಕ್ಕಳೆಲ್ಲ ಒಳ್ಳೆ ರೀತಿಯಿಂದ ಹೇಳ್ಯಾರ ಸರ್. ಯಾಕಂದ್ರೆ ಅದೇ ರೀತಿ ನಾವು ನಡ್ಕೊಂತೀವಿ, ಅದೇ ರೀತಿ ಮಕ್ಕಳು ನೋಡ್ಕೊಂತ ಇರ್ತೀವಿ. ಅವ್ರ ಕೇರ್ ನಮ್ದು ಕೇರ್ ಇರ್ತದೆ ಸರ್. ಅವ್ರ ಯೋಗಕ್ಷೇಮನು ನಮ್ಮ ಮೇಲೆ ಬಿಟ್ಟಿರ್ತಾರೆ ಪಾಲಕರು. ಮಗುವಿನ ಒಂದು ಯೋಗಕ್ಷೇಮ ಮತ್ತು ಅವರು ಊಟ ತಿಂಡಿ ವಿಚಾರದಾಗಲಿ, ಅವ್ರ ಆರೋಗ್ಯದಲ್ಲಾಗಲಿ, ಶಿಕ್ಷಣದಲ್ಲಾಗಲಿ ತುಂಬ ಅವರು ಕಾಳಜಿ ವಹಿಸ್ತಿರ್ತಾರೆ. ಅದು ಯಾರ ಮೇಲೆ ಬಿಟ್ಟಿರ್ತಾರೆ ಅಂದ್ರೆ ನಿಲಯ ಪಾಲಕರ ಮೇಲೆ ಬಿಟ್ಟಿರ್ತಾರೆ. ಅಧಿಕಾರಿಗಳು ನಮ್ಮ ಹಾಸ್ಟೆಲಿಗೆ ಬಿಟ್ಟಿರ್ತಾರೆ. ಅದೇ ರೀತಿ ನಾವು ಅವ್ರು ನೋಡ್ಕೋಬೇಕಾಗ್ತದೆ ರೀ. ಆಮೇಲೆ ಏನಾದರೂ ಸಮಸ್ಯೆಗಳಿದ್ರೆ ಮಕ್ಕಳು ಬಂದು ಹೇಳ್ತಾರೆ, ಆದ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀವಿ. ಮಕ್ಕಳೆಲ್ಲ ಇಲ್ಲಿ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ನಮ್ಮ ಹಾಸ್ಟೆಲ್ಗೆ. ಆಮೇಲೆ ಸಹಾಯಕ ನಿರ್ದೇಶಕರು ಮತ್ತು ಉಪನಿರ್ದೇಶಕರ ಒಂದು ಆದೇಶದ ಮೇರೆಗೆ ನಾವು ಅವರು ಟಾಸ್ಕ್ ಅಂತ ಮಾಡಿರ್ತಾರೆ ಸರ್. ಆ ಟಾಸ್ಕ್ ಪ್ರಕಾರ ನಾವು ಇಲ್ಲಿ ಪ್ರತಿನಿತ್ಯ ಯೋಗ ಮಾಡಿಸೋದು, ವಿದ್ಯಾಭ್ಯಾಸ ಕೊಡಿಸೋದು, ಆಮೇಲೆ ಸ್ಟಡಿ ಮಾಡಿಸೋದು ರೀ. ಈ ರೀತಿ ಪ್ರತಿಯೊಂದು ಮಗುವಿಗೆ ಆಟದಲ್ಲಿನೂ ಮಗು ಮುಂದುವಾಗಿರಬೇಕು, ಓದೋದ್ರಲ್ಲಿನೂ ಇರಬೇಕು, ಹೆಲ್ದಿಯಾಗಿರ್ಬೇಕು ಅನ್ನೋದು ಅವ್ರ ಆಸೆ ಆಗಿರ್ತದೆ. ಅದೇ ರೀತಿ ನಾವಿಲ್ಲಿ ನಡ್ಕೊಂಡು ಬರ್ತೀವಿ ಅಂತ ಹೇಳ್ತೀವಿ. ಈಗ ಎಷ್ಟನೇ ತೀರ್ಕೊಂಡು ಎಷ್ಟನೇ ತನ ಮೇಡಮ್ ಅವರು? 5th ಇಂದ 10th ತನಕ ಅದ ಸರ್ ನಮ್ಮ ಹಾಸ್ಟೆಲ್. ಈಗ ಎಷ್ಟದಾವ್ರಿ ಮಕ್ಕಳು ಈಗ ಅಡ್ಮಿಷನ್ ಈಗ ಸದ್ಯಕ್ಕೆ? ಈಗ ಹೊಸ ಅಡ್ಮಿಷನ್ 45 ಸರ್. ಈಗ 45 ಏನ್ರಿ? ಹಾಂ. ತಮ್ಮ ಹೆಸರು ಮೇಡಮ್ ಅವರು? ಅಶ್ವಿನಿ ಪೂಜಾರಿ ಅಂತ ಸರ್. ಠೀಕ್. ಹೆಂಗಿರ್ತದ ಊಟ? ಚಲೋ ಇರ್ತದ? ಖರೆ ಹೇಳ್ರಿ, ಖರೆ ಅಕ್ಕ ಊಟ ಹೆಂಗಿರ್ತದ? ಹಾಂ ಖರೆ. ಯಾವೂರ? ಶಿಲ್ಡೋನ್. ನಿಂದಾನ ಆತಾರ. ಹಾಂ. ಊಟ ಹೆಂಗಿರ್ತದ ಅನ್ನೋರ? ಚಲೋ ಇರ್ತದ? ಏನು ಅಭ್ಯಾಸ ಮಾಡತ್ತೀರಿ? ಮಾಡಿರಿ. ಊಟ ಹೆಂಗಿರ್ತದೆ ರೀ? ಚಲೋ ಇರ್ತದ? ಯಾವೂರ? ಶಿಲ್ಡೋನ್. ಹಾಂ. ಏನು ಅಭ್ಯಾಸ ಮಾಡತ್ತೀರಿ ಅನ್ನಂಗಾಯ್ತು. ಶಾಲೆ ಬಿಡುತ್ತೇನ? ಹಾಂ. ಟೀಚರ್ ಮತ್ತು ಅಡುಗೆ ಮಾಡೋರೆಲ್ಲ ಹೆಂಗಾರ? ಚಲೋ ಅದ? ಏನಿದ್ರ ಹೆಸರ? ಹಾಂ. ಊಟ ಹೆಂಗಿರ್ತದ? ಏನು ಶಾಲೆ ಇದ್ರ ಹೆಸರು ಏನು? ಏನು ಶಾಲೆ ಹೆಸರು ಏನಪ್ಪಿ? ವಸತಿ. ಊಟ ಅದ ಹೆಂಗಿರ್ತದ? ಚಲೋ ಅದ? ಊಟ ಹೆಂಗಿರ್ತದ? ಹಾಂ ಹಾಂ. ಏನು ಅಭ್ಯಾಸ ಮಾಡತ್ತಿ? ಯಾವೂರ? ಟಾಕ್ಳಿ. ಹಾಂ. ಊಟ ಹೆಂಗಿರ್ತದ ಅನ್ನೋರ? ಚಲೋ ಇರ್ತದ? ಯಾವೂರ? ಚರ್ಚನೆ? ಹಾಂ ಹಾಂ. ಏನು ಅಭ್ಯಾಸ ಮಾಡತ್ತಿ ಅನ್ನೋದಾಯ್ತು. ಏನು ಮುಂದೆ ಏನು ದೊಡ್ಡವಾಗಿ ಏನು ಆಗ್ಬೇಕಂತ ಮಾಡಿ? ಡಾಕ್ಟರ್ ಆತಿ? ಡಾಕ್ಟರ್ ಅಂದ್ರೆ ಭಾರಿ ಐತಲ್ಲಪ್ಪ, 4 ಮಂದಿ ಜೀವ ಉಳಿಸೋ ಕೆಲಸ. ಖುಷಿ ಆಯ್ತಪ್ಪ ಡಾಕ್ಟರ್ ಆತನತ್ತ. ನೀವೆಲ್ಲ ಏನಾಗ್ಬೇಕಂದಿಲ್ಲ ಅನ್ಕೊಳೆ? ಪೊಲೀಸ? ನೀ ಮಿಂಟ್ರಿ? ನೀ ಆರ್ಮಿ? ಹಾಂ. ನೀವು ಅನ್ಕೊಳೆ ಪೊಲೀಸ? ನೀವೇನಾಗ್ತೀರ? ಡಾಕ್ಟರ್ ಆತಿ? ಹಾಂ ಹಾಂ. ಒಟ್ಟು ಎಲ್ಲರೂ ಒಂದೊಂದು ಹುದ್ದೆಗಳು ಆತಿರಿ ಅನ್ನಂಗಾಯ್ತು. ಆಗಿ 4 ಮಂದಿ ನಿಮ್ಮಿಂದ ಚಲೋ ಆಗ್ಬೇಕು, ಹಂಗಾರಿ. ಹಾಂ. ತಪ್ಪಿ ಏನೇನು ಕೊಡ್ತಾರೆ ಊಟಕ್ಕೆ? ಹಾಂ. ಯಾವೂರ? ಇಲ್ಲವನೇ. ಊಟ ಚಲೋ ಇರ್ತದ? ಮೇಡಮ್ ಅವ್ರು ಹೆಂಗಾರ? ಚಲೋ ಅದ? ಊಟಕ್ಕೆ ಏನು ಕೊಡ್ತಾರ ಅಪ್ಪಿ? ಅನ್ನ ಮತ್ತು ಸಾರ, ಚಪಾತಿ, ತತ್ತಿ, ಬಾಳೆಹಣ್ಣು, ಚಿಕನ್. ಚಲೋ ಇರ್ತದ? ದಿನ ಕೊಡ್ತಾರ? ಹಾಂ. ಯಾವೂರ? ಓಕೆ. ಅಪ್ಪಿ ಚಲೋ ಇರ್ತದ? ಅಪ್ಪಿ ಊಟ ಹೆಂಗಿರ್ತದ? ಹಾಂ. ಊಟಕ್ಕೆ ಏನಿರ್ತದ? ಊಟಕ್ಕೆ ದಿನ ರೊಟ್ಟಿ, ಹೋಳಿಗೆ, ಪಲ್ಯ ರೀ, ಗಟ್ಟಿ ಹೋಳಿಗೆ, ಅನ್ನ ಸಾಂಬಾರು. ಚಲೋ ಇರ್ತದ? ಅಡಿಗೆ ಹೆಂಗಿರ್ತದ ಅಪ್ಪಿ? ಭಾರಿ ಇರ್ತದ. ಅಪ್ಪಿ ಹೆಂಗಿರ್ತದ ಅಡಿಗೆ? ಹಾಂ ಹಾಂ. ಅಡಿಗೆ ಹೆಂಗಿರ್ತದ ಅಪ್ಪಿ? ಚಲೋ ಇರ್ತದ? ಚಲೋ ಅದಲ್ಲ ಒಟ್ಟು ಹಾಸ್ಟೆಲ್? ಮೇಡಮ್ ಅವ್ರದೆಲ್ಲ ಹೆಂಗಾರ? ಅಡುಗೆ ಮಾಡೋರೆಲ್ಲ ಹೆಂಗಾರ? ಚಲೋ ಅದ? ಹಾಂ. ಯಾವೂರ? ಚಡ್ಚನ್. ನೀ ಅಪ್ಪಿ? ಟಾಕ್ಳಿ. ಊಟ ಹೆಂಗಿರ್ತದ? ಹಾಂ. ಊಟ ಹೆಂಗಿರ್ತದ ಅಪ್ಪಿ? ಯಾವೂರ? ಚಡ್ಚನ? ಹಾಂ. ಊಟ ಹೆಂಗಿರ್ತದ ಅಪ್ಪಿ? ಚಲೋ ಮಾಡ್ತಾರೆ, ಕಾಳಜಿ ಮಾಡ್ತಾರೆ. ಮೇಡಮ್ ಅವ್ರು ಹೆಂಗಾರ? ಹಾಂ. ಹೆಂಗಾರ ಅಪ್ಪಿ? ಹಾಂ ಹಾಂ. ಮನೆ ಮಗ ನೋಡ್ತಾರೆ? ಹಾಂ.